26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಗಾಯನ ಲೋಕದ ವಿಶ್ವವಿದ್ಯಾನಿಲಯ ಜಾನಕಮ್ಮ ಅನ್ನೋ ರೀತಿಯಲ್ಲಿ ತಾರಮ್ಮ ಮಾತನಾಡಿರ್ತಕ್ಕಂಥ ಹಾಗೆ ವಾಣಿ ಹರಿಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅಕ್ಷರಸ ವಾಣಿ ಮೇಡಮ್ ಭಾವುಕರಾಗಿದ್ದಾರೆ. ಅಮ್ಮ, ಹೇಗೆ ಅನಿಸ್ತದೆ ಈ ರೀತಿಯ ಭಾವುಕ ಸನ್ನಿವೇಶ? ಏನಂದರೆ 1959ರಲ್ಲಿ ಮಹಿಷಾಸುರ ಮರ್ದಿನಿ ಅನ್ನೋ ಚಿತ್ರಕ್ಕೆ GK ವೆಂಕಟೇಶ್ವರವರು ಸಂಗೀತ ನಿರ್ದೇಶಕರು, ನಮ್ಮ ವಾಣಿಯವರ ತಾತ ಅವರು. ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಗಾಯಕರಾಗ್ತಾರೆ. ಅದು S ಜಾನಕಿಯವ್ರ ಜೊತೆ ಒಂದು ಡ್ಯೂಯೆಟ್ ಸಾಂಗ್ ಹಾಡುವ ಮೂಲಕ. ನನಗೆ ಅವ್ರ ಬಗ್ಗೆ ಹೇಳ್ತಾ ಇದ್ದೆ, ಇವಳನ್ನ ನೋಡಿದ ತಕ್ಷಣ ಹಾಗೆ ಅನ್ನಿಸ್ತಿತ್ತು. ಯಾಕಂದರೆ ಇವ್ರ ತಾತನವರು ಅಣ್ಣವರನ್ನು ಗಾಯಕರಾಗಿ ಮಾಡಿದ್ದು. ಇವನೇ ಒಂಥರ ಜಾನಕಮ್ಮ ಅವರು ಅಫ್ಕೋರ್ಸ್ ಅವರ ಧ್ವನಿಯನ್ನು ಅಡಗಿಸಲಿಕ್ಕೆ ಮರೀಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಆಗೋದೂ ಇಲ್ಲ, ಸಾಧ್ಯನೇ ಇಲ್ಲ. ಆದರೆ ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು ಅಷ್ಟೇ. ಆದರೆ ಅವರ ಹಾಡುಗಳ ಮೂಲಕ, ಅವರ ಧ್ವನಿಯ ಮೂಲಕ, ಆಮೇಲೆ ಇವಳು ಎಷ್ಟೊಂದು ಹಾಡುಗಳು ಹೇಳಿದ್ದಾಳೆ S ಜಾನಕಿಯವ್ರದ್ದು. ಇವಳು ಯಾವಾಗಲೂ ಕಲಿಸ್ತಿರ್ತಾಳೆ ನನಗೆ. ನಾನು ಯಾವಾಗಲೂ ಇಷ್ಟಪಡ್ತಿರ್ತೀನಿ, ಯಾಕಂದರೆ ಇವಳೊಬ್ಬ ಅದ್ಭುತ ಗಾಯಕಿ ನಮ್ಮ ವಾಣಿ. ಮತ್ತು ಅವರ ಅಪ್ಪಟ ಅಭಿಮಾನಿ ವಾಣಿ. ಸೊ ಇವಳು ಕೂಡ ಅಷ್ಟೇ ಚೆನ್ನಾಗಿ ಅವ್ರದ್ದು ಧ್ವನಿಯನ್ನು ಹಾಡ್ತಿರ್ತಾಳೆ. ಅಮ್ಮನ ನಾವು ಅದೇ ಹೇಳಿದ್ನಲ್ಲ, ದೈಹಿಕವಾಗಿ ಕಳ್ಕೊಂಡಿರ್ಬೋದು ಅಷ್ಟೇ ಕಣೋ ಅಪ್ಪಿ. ನಾವು ಅವರ ಧ್ವನಿಯನ್ನು ಅಡಗಿಸೋಕ್ಕಾಗಲಿ, ಅವ್ರನ್ನ ಮರೆ ಮಾಡೋಕ್ಕಾಗಲಿ ಸಾಧ್ಯನೇ ಇಲ್ಲ. ವಾಣಿ ಮೇಡಮ್, ತಾರಮ್ಮ ಹೇಳ್ತಾ ಇದ್ರು, ಗಾಯನ ಲೋಕದ ವಿಶ್ವವಿದ್ಯಾನಿಲಯ ಜಾನಕಮ್ಮ ಅಂತ. ಅಕ್ಷರಶಃ ಭಾವುಕ ಸನ್ನಿವೇಶ. ನಿಜಕ್ಕೂ ಕೂಡ ನಿಮ್ಮ ಮಾತುಗಳಲ್ಲಿ ಹೇಳೋದಾದ್ರೆ ಅಮ್ಮ ಅಂದರೆ ಹೇಗೆ ನೆನಪಾಗ್ತದೆ? ನನಗೆ ನಮ್ಮಮ್ಮ ಹೆಂಗೋ ಅದೇ ಥರನೇ ಇವರು. ನಾನು ಮೊದಲು ಹಾಡಿದ್ದೆ 4 ವರ್ಷದಲ್ಲಿ ಜಾನಕಿ ಆಂಟಿದು ಫಸ್ಟ್ ಇಷ್ಟಪಟ್ಟಿದ್ದೆ ಗಜಮುಖನೇ. ಆಮೇಲೆ ನಮ್ಮ ಅಮ್ಮ ಅಪ್ಪ ಇಬ್ಬರು ಸಂಗೀತಗಾರರು. ಅಮ್ಮ ಜಯಗೌರಿ ಜಗದೀಶ್ವರಿ, ನಂಬಿದೆ ನಿನ್ನ ಅದೆಲ್ಲ ಹೇಳ್ಕೊಡ್ತಿದ್ರು. ಆಮೇಲೆ ತಾತನ ಜೊತೆ ಸ್ಟುಡಿಯೋಗೆ ಹೋಗಿ ಚೆನ್ನೈಯಲ್ಲಿ ತುಂಬ ಕ್ಲೋಸಾಗಿ ಮಾತಾಡ್ತಾಯಿದ್ರು ನನ್ನ ಹತ್ರ ಸ್ಟುಡಿಯೋಲಿ. ನಾನು ಇಷ್ಟರ ಮಟ್ಟಿಗೆ ಸಿನಿಮಾಲಿ ಸ್ವಲ್ಪ ಹಾಡಾಡಿದ್ದೀನಿ, ಎಕ್ಸ್ಪ್ರೆಷನ್ಸ್ ಬಂದಿದೆ. ಅಂದರೆ ನಾನು ಚಿಕ್ಕವಳಿಂದ ಅವ್ರದ್ದು ತುಂಬ ಹಾಡುಗಳು ಕನ್ನಡ, ತಮಿಳು, ತೆಲುಗು ಎಲ್ಲ ಕೇಳ್ತೀನಿ. ಆಮೇಲೆ ನನಗೆ ಅವರೇ ಒಂದ್ಸರಿ ನಾವು ಸಂಗೀತ ಕಮ್ಮಿ ಶ್ರುತಿಲಿ ಆಡೋದು, ಅವ್ರು ಹೇಳ್ಕೊಟ್ಟಿದ್ರು ನನಗೆ ಹೈ ರೇಂಜ್ ಹೋಗಲ್ಲ ಅನ್ನುವಾಗ, ಇಲ್ಲ ನೀನು ಸಂಗೀತನೇ ಜಾಸ್ತಿ ಶ್ರುತಿಲಿ ಪ್ರಾಕ್ಟೀಸ್ ಮಾಡು ಅಂತ. ಆವಾಗ ನಾನು ಸಂಗೀತನೇ ಒಂದೇ ಮನೆಯಲ್ಲಿ ಪ್ರಾಕ್ಟೀಸ್ ವರ್ಣ ಎಲ್ಲ ಮಾಡ್ತಿದ್ದೆ. ಆಮೇಲೆ ಈ ಸೀರೆ ಕೂಡ ನಂಗೆ ಅವರೇ ಕೊಟ್ಟಿದ್ದಿದ್ದು, ನನಗೆ ದೇವ್ರ ಥರನೇ ಅವರು ನನಗೆ. ಆಮೇಲೆ ಅವ್ರದ್ದೇ ಫೋಟೋಸ್ ಕೊಟ್ಟಿದ್ದರು, ಅವ್ರು ಕಂಪೋಸ್ ಮಾಡಿದ್ದೆಲ್ಲ ಹಾಡು ತೋರಿಸಿದ್ರು. ಮೀರಾ ಭಜನ್ ಅವ್ರಿಗೂ ಕೃಷ್ಣ ಅಂದರೆ ಇಷ್ಟ, ನನಗೂ ಕೃಷ್ಣ ಅಂದರೆ ಇಷ್ಟ. ಕೊನೆಗೂ ಕೂಡ ಕೃಷ್ಣನ ಆರಾಧಕರೇ ಆಗಿದ್ರು. ಸೊ ಆ ಕೊನೆಗಳಿಗೆಲ್ಲೂ ಕೂಡ ಅದನ್ನ ನೆನೆಸ್ಕೊಳ್ತಾ ಇದ್ರು ಅಂಥದ್ದು ಒಂದು ಕಡೆ. ಆದರೆ ನಿಮ್ಮ ಒಂದು ಇಡೀ ಸಿನಿಮಾ ಜರ್ನಿ ಆಗಿರ್ಬೋದು, ಗಾಯನ ಲೋಕದ ಜರ್ನಿಗೆ ತುಂಬ ದೊಡ್ಡ ಸ್ಫೂರ್ತಿ. ಒಂದಿಷ್ಟು ಘಟನೆಗಳನ್ನ ನೆನಪು ಮಾಡ್ಕೊಳ್ತಾರೆ. ಅದೇ ಅವ್ರು ನಾನು ಸಿನಿಮಾಲಿ ಆಡೋಕ್ಕೆ ಮುಂಚೆನೂ ನೋಡಿದ್ರು. ಆಮೇಲೆ ನಾನು 91ನಲ್ಲಿ ಫಸ್ಟ್ ಕೋರಸ್ ಇಳಯರಾಜ ಅಂಕಲ್ ಹತ್ರ ಆಡಿದ್ದು. ಅವ್ರು ನಾನು ನೋಡಿದಾಗೆಲ್ಲ ಬೇರೆ ಸಿಂಗರ್ಸ್ಗೆ ತಮಿಳಲ್ಲಿ ಹೇಳೋರು, ಸರಿತಾ ಥರನೇ ಇದ್ದಾಳೆ ಇವಳು, ಸರಿತಾ ಮಾದರಿ ಇರ್ಕ ಅಂತ. ಆಮೇಲೆ ತುಂಬ ಕ್ಲೋಸ್ ಆಗಿದ್ದರು. ಒಂದು ದಿವಸ ಅವ್ರು ಬೆಂಗಳೂರಲ್ಲಿ ಬಂದಾಗ ಒಂದು 10 ವರ್ಷ 15 ವರ್ಷ ಆಗಿರ್ಬೋದು, ಅವ್ರ ಜೊತೆನೇ ಇದ್ದೆ ನಾನು. ಇಡೀ ರಾತ್ರಿ ಅವ್ರ ಜೊತೆನೇ ಅವ್ರ ಪಕ್ಕನೇ ಮಲ್ಕೊಂಡಿದ್ದೆ. ನನಗಿವತ್ತು ಅವ್ರ ಪಾದಗಳು ನೋಡೋಕ್ಕೆ ಕಷ್ಟ ಆಯಿತು. ಏನಕ್ಕಂದರೆ ಅವ್ರ ಕಾಲು ನಾನು ತುಂಬ ಸರಿ ನಮಸ್ಕಾರ ಮಾಡಿದ್ದೀನಿ. ಇಲ್ಲ, ಇವಾಗ 4-5 ದಿನ ಮುಂಚೆನೂ ಒಬ್ಬರು ಕೇಳಿದ್ದೆ ನಾನು ಅವ್ರನ್ನ ನೋಡಬೇಕು ಅಂತ. ಅವ್ರಿಗೆ ವಯಸ್ಸಾಗ್ತಾ ನಂಗೆ ಭಯ ಆಗ್ತಿತ್ತು ನೋಡ್ಬೇಕಂತ. ಬಟ್ ಈ ನಡುವೆ ನೋಡಿರಲಿಲ್ಲ ನಾನು ಅವ್ರನ್ನ. ಆಗಿರಲಿಲ್ಲ ಅಂದರೆ ತುಂಬ ಭೇಟಿ ಮಾಡಬೇಕಂತ ಇಷ್ಟ ಆಯಿತು, ನೋಡಿರಲಿಲ್ಲ. ಬಟ್ ತುಂಬ ಮುಂಚೆ ಅವ್ರು ನನ್ನ ಜೊತೆ ತುಂಬ ಕಳೆದಿರೋ ತುಂಬ ಮೆಮೊರೀಸ್ ಇದೆ. ಅದೇ ನನಗೆ ಯಾವಾಗೂ ಜೊತೆ ಇರುತ್ತೆ. ಇಲ್ಲ, ಯಾಕಂದರೆ ವೈಯಕ್ತಿಕವಾಗಿ ತುಂಬ ಸತಿ ಭೇಟಿ ಮಾಡಿದ್ದಾಳೆ, ತುಂಬ ಸತಿ ನೋಡಿದ್ದಾರೆ. ಅವಳ ಹತ್ರ ಭಾಳ ವಿಷಯಗಳಿರ್ತವೆ.
ನನಗೆ ಗೊತ್ತಿಲ್ಲ, ಆದರೆ ನಾನು ಇವಳು ನೋಡಿದಾಗ ಅನ್ನಿಸ್ತಾ ಇದೆ ಎಷ್ಟೊಂದು ಭಾವುಕ ಇದ್ದಾಳೆ ಅಂತ ಹೇಳಿ. ಅಲ್ಲ, ಜಾನಕಮ್ಮನ ಧ್ವನಿಗೆ ಯಾವತ್ತೂ ಸಾವಿಲ್ಲ. ಜಾನಕಮ್ಮ ಯಾವಾಗಲೂ ನಮ್ಮ ಜೊತೆಲಿ ಇರ್ತಾರೆ. ಈ ನಮ್ಮ ಪುಣ್ಯಭೂಮಿಯಲ್ಲಿ ಅವರು ಪಂಚಭೂತಗಳಲ್ಲಿ ಲೀನವಾಗ್ತಿರೋದು ನಮಗೆ ಕೂಡ ಒಂಥರ ದೊಡ್ಡ ಶಕ್ತಿಯಾಗಿ ಮಾರ್ಪಾಟಾಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಕಂದ. ಇಷ್ಟು ತಾರಮ್ಮ ಹಾಗೆ ವಾಣಿ ಹರಿಕೃಷ್ಣ ಅವರ ಮಾತಾಗಿರ್ತಕ್ಕಂಥದ್ದು. ವಾಣಿ ಹರಿಕೃಷ್ಣ ಅವರು ನಿಜಕ್ಕೂ ಕೂಡ ಅಕ್ಷರಸ ಭಾವುಕರಾಗಿದ್ರು ಅಂತಾನೆ ಹೇಳ್ಬೋದು. ಅವ್ರ ಜೊತೆಗೆ ಕಳೆದಂಥ ದಿನಗಳನ್ನು TV9 ಜೊತೆ ಮೆಲುಕು ಹಾಕಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶರಣು ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಮೈಸೂರು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.